ವೀಕ್ಷಕರೇ ನಮಸ್ಕಾರ. ತನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವ ದೇಶಗಳು ನಡೆದುಕೊಳ್ತಾವೋ ಅಮೆರಿಕ ಆ ದೇಶಗಳನ್ನು ಬಗ್ಗಿಸುವುದಕ್ಕೆ ಕೆಲವೊಂದು ರಣತಂತ್ರಗಳನ್ನು, ಕೆಲವೊಂದು ತಂತ್ರಗಾರಿಕೆಯನ್ನು ಇತಿಹಾಸದುದ್ದಕ್ಕೂ ಮಾಡುತ್ತಾ ಬಂದಿದೆ. ನೋಡಿ, ಅಮೆರಿಕದ ವಿರುದ್ಧ ಯಾವುದಾದ್ರೂ ದೇಶ ಹೋದ್ರೆ ಅಂದ್ರೆ ಅದರ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದಾದ್ರೂ ದೇಶ ನಡೆಸ್ಕೊಂಡ್ರೆ ಅದು ಮೊದಲು ಏನ್ ಮಾಡುತ್ತಪ್ಪ ಅಂದ್ರೆ ನಿರ್ಬಂಧ ಇರುತ್ತೆ. ಜಾಗತಿಕವಾಗಿ ಒಂದು ನಿರ್ಬಂಧ ಇರುತ್ತೆ. ಆ ಮೂಲಕ ಆ ದೇಶಗಳ ಮೇಲೆ ಆಮದು ರಫ್ತು ಎಲ್ಲವನ್ನು ನಿಲ್ಲಿಸಿಬಿಡುತ್ತೆ ಮತ್ತು ತನ್ನ ಸದಸ್ಯ ರಾಷ್ಟ್ರಗಳಿಗೆ, ತನ್ನ ಹಿಂಬಾಲಕ ರಾಷ್ಟ್ರಗಳಿಗೆ ಈ ಸೂಚನೆಯನ್ನು ಪಾಲಿಸಬೇಕು ಅಂತ ಒತ್ತಡ ಕೂಡ ಹಾಕುತ್ತೆ. ಅದೇ ರೀತಿ ಬೆದರಿಕೆ ತಂತ್ರ ಕೂಡ ಹಾಕುತ್ತೆ. ನೋಡಿ, ಯಾವುದೇ ರಾಷ್ಟ್ರ ಅಮೆರಿಕದ ವಿರುದ್ಧ ಹೋದ್ರೆ, ಅಮೆರಿಕದ ಹಿತಾಸಕ್ತಿ ವಿರುದ್ಧ ಹೋದ್ರೆ, ಉದಾಹರಣೆಗೆ ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ಳುತ್ತೆ. ರಷ್ಯಾದಿಂದ ಭಾರತ ತೈಲ ತರಿಸಿಕೊಳ್ಳುವುದು ಅಮೆರಿಕಕ್ಕೆ ಬೇಕಾಗಿಲ್ಲ. ಹೀಗಾಗಿ ಅಮೆರಿಕ ಭಾರತದ ಮೇಲೆ 500% ಪ್ರತಿಸುಂಕ ವಿಧಿಸುವ ಮಾತನಾಡುತ್ತಿದೆ. ಇಂಥ ಉದಾಹರಣೆಗಳು ತುಂಬಾ ಇವೆ. ಅಮೆರಿಕ ನೋಡಿ, ಒಂದು ನಿರ್ಬಂಧ ಹೇರುವುದು, ಎಣ್ಣೆದು ಬೆದರಿಕೆ ಹಾಕುವುದು, ಅದೇ ರೀತಿ ಬಗ್ಗದ ರಾಷ್ಟ್ರಗಳಿಗೆ ತಾನೇ ಕಾಲಿಡುವ ಒಂದು ಕೆಲಸ ಅಮೆರಿಕ ಇತಿಹಾಸದುದ್ದಕ್ಕೂ ಮಾಡುತ್ತಾ ಬಂದಿದೆ. ಇಂಥ ಬೆದರಿಕೆ, ನಿರ್ಬಂಧಕ್ಕೆ ಭಾರತ ಬಗ್ಗದೇ ಇರುವುದರಿಂದ ಈಗ ಇಂಥ ನಿರ್ಬಂಧ, ಬೆದರಿಕೆ ಮತ್ತಿತರ ಗೊಡ್ಡು ಬೆದರಿಕೆಗಳಿಗೆ ಭಾರತ ಬಗ್ಗದೇ ಇರುವುದರಿಂದ ಈಗ ಅಮೆರಿಕವೇ ಶರಣಾಗಿದೆ. ಅಮೆರಿಕದ ಭಾರತದ ರಾಯಭಾರಿ ನೀಡಿರತಕ್ಕಂಥ ಈ ಒಂದು ಹೇಳಿಕೆ ಇದೆಲ್ಲ ಬಹುತೇಕ ಅಮೆರಿಕ ಭಾರತಕ್ಕೆ ಶರಣಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಅಮೆರಿಕದ ಭಾರತ ರಾಯಭಾರಿ ಹೇಳಿದ್ದಾದ್ರೂ ಏನು? ಏಕಾಏಕಿ ಅಮೆರಿಕ ಉಲ್ಟಾ ಹೊಡೆಯುವುದಕ್ಕೆ ಕಾರಣವಾದ್ರೂ ಏನು? ವೀಕ್ಷಕರೇ, ಅಮೆರಿಕದ ಭಾರತದ ರಾಯಭಾರಿ ನಿನ್ನೆ ಅಷ್ಟೇ ಒಂದು ಹೇಳಿಕೆ ನೀಡಿದ್ದಾರೆ. ಆ ಹೇಳಿಕೆ ಜಗತ್ತಿನಲ್ಲಿ ಒಂದಷ್ಟು ಕುತೂಹಲ ಕೂಡ ಮೂಡಿಸಿದೆ. ಏನಪ್ಪ ಅಂದ್ರೆ, ಭಾರತಕ್ಕಿಂತ ನಮಗೆ ಯಾವ ದೇಶವೂ ಮುಖ್ಯವಲ್ಲ, ಭಾರತಕ್ಕಿಂತ ನಮಗೆ ಯಾವ ದೇಶವೂ ಮುಖ್ಯವಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ, ಅದೇ ರೀತಿ ಅಮೆರಿಕದ ಭಾರತ ರಾಯಭಾರಿ ಸರ್ಗಿಯೋ ಗೋರ್ ನೀಡಿದಂತ ಈ ಹೇಳಿಕೆ ಇದೆಯಲ್ಲ, ಬಹುತೇಕ ದೇಶಗಳು ತದೇಕ ಚಿತ್ತದಿಂದ ನೋಡ್ತಿವೆ. ಅಮೆರಿಕ ಭಾರತವನ್ನು ಓಲೈಸುವುದಕ್ಕೆ ಮುಂದಾಗಿದೆ, ಭಾರತಕ್ಕೆ ಬೆಣ್ಣೆ ಹಚ್ಚುವುದಕ್ಕೆ ಮುಂದಾಗಿದೆ. ಯಾಕಂದ್ರೆ ನೋಡಿ, ಕಳೆದ ವಾರವಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮೇಲೆ 500% ಪ್ರತಿಸುಂಕ ವಿಧಿಸುವುದಾಗಿ ಒಂದು ಘೋಷಣೆ ಮಾಡಿದ್ರು ಮತ್ತು ತೆರಿಗೆ ಸಮರ ಕೂಡ ನಡೀತಿದೆ. ಅದೇ ರೀತಿ ಉಭಯ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆ ಇದೆಯಲ್ಲ, ಅದು ಕಗ್ಗಂಟಾಗಿ ಉಳಿದು ಬಿಟ್ಟಿದೆ. ಹೀಗಾಗಿ ಅಮೆರಿಕ ಈಗ ಭಾರತಕ್ಕೆ ಬೆಣ್ಣೆ ಹಚ್ಚುವ ಕೆಲಸ ಮಾಡ್ತಿದೆ. ಅದು ಅಮೆರಿಕದ ಭಾರತ ರಾಯಭಾರಿ ಸರ್ಗಿಯೋ ಗೋರ್ ಮೂಲಕ. ನೋಡಿ, ಟ್ರಂಪ್ ಭಾರತಕ್ಕೆ ಹೇಳ್ತಿದ್ದಾರೆ, ನೀವು ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದನ್ನು ನಿಲ್ಲಿಸಿ. ಆದ್ರೆ ಭಾರತ ಇದ್ಯಾವುದಕ್ಕೂ ಕೂಡ ಕೇಳ್ತಾ ಇಲ್ಲ. ಅದೇ ರೀತಿ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ, ಭಾರತ ಅಮೆರಿಕದ ಡೈರಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಿಕೊಡ್ಬೇಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ, ಒತ್ತಾಯ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಒಪ್ಪಂದಕ್ಕೆ ಅಮೆರಿಕದ ಒತ್ತಡಕ್ಕೆ ಬಗ್ಗುತ್ತಿಲ್ಲ. ಅಷ್ಟೇ ಅಲ್ಲ, ಪ್ರತಿಸುಂಕ ಹೆಚ್ಚಿಗೆ ಮಾಡ್ತಾನೆ ಇದೆ ಅಮೆರಿಕ. ನೋಡಿ, ಈಗಾಗಲೇ 50% ಪ್ರತಿಸುಂಕ ವಿಧಿಸಿದೆ ಅಮೆರಿಕ. 25% ಸುಂಕ ಮತ್ತು 25% ದಂಡ ಏನಕ್ಕಪ್ಪ ಅಂದ್ರೆ ರಷ್ಯಾದಿಂದ ಭಾರತ ತೈಲ ತರಿಸಿಕೊಳ್ಳುತ್ತೆ ಎಂಬ ಕಾರಣಕ್ಕೆ ಅಮೆರಿಕ 25% ದಂಡ ವಿಧಿಸಿದೆ ಭಾರತೀಯ ಸರಕುಗಳಿಗೆ. ಇದರ ನಡುವೆ ಕೂಡ ಕಳೆದ ವಾರ 500% ದಂಡ ವಿಧಿಸುವ ಪ್ರಕಟಣೆ ಮಾಡಿದ್ದಾರೆ. ಇದ್ಯಾವುದಕ್ಕೂ ಕೂಡ ಭಾರತ ಬಗ್ತಿಲ್ಲ. ಇದರಿಂದ ಮೆತ್ತಗಾಗಿರ್ತಕ್ಕಂಥ ಅಮೆರಿಕ ಈಗ ಭಾರತಕ್ಕೆ ಶರಣಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟಿದೆ. ಭಾರತಕ್ಕಿಂತ ಮಿಗಿಲಾದ ರಾಷ್ಟ್ರ ನಮಗೆ ಬೇರೆ ಯಾವುದಿಲ್ಲ, ಭಾರತ ಪ್ರಮುಖ ಪಾಲುದಾರ ರಾಷ್ಟ್ರ ಅಂತ ಘಂಟಾಘೋಷವಾಗಿ ಹೊಗಳಿಕೆ ಮಾಡ್ತಿದೆ. ಯಾಕೆ ಹೊಗಳಿಕೆ ಮಾಡ್ತದಪ್ಪ ಅಂದ್ರೆ, ನೋಡಿ, ಇವತ್ತು ಅಮೆರಿಕಕ್ಕೆ ಭಾರತ ಬೇಕಾಗಿದೆ. ನೋಡಿ, ಜಗತ್ತಿನ ಹಲವು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಮೆರಿಕದ ವಿರುದ್ಧ ನಿಂತಿವೆ. ಉದಾಹರಣೆ ಚೀನಾ, ರಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಅಮೆರಿಕದ ಮತ್ತು ಟ್ರಂಪ್ ಸಲಹೆ ಸೂಚನೆಗಳಿಗೆ ಕ್ಯಾರೆ ಅನ್ನಲ್ಲ, ಟ್ರಂಪ್ ಬೆದರಿಕೆಗೆ ಕ್ಯಾರೆ ಅನ್ನಲ್ಲ. ಆದ್ರೆ ಭಾರತ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಅಮೆರಿಕದ ಮಾತನ್ನು ಕೇಳ್ತಿತ್ತು. ಆದ್ರೆ ಇತ್ತೀಚಿನ ಟ್ರಂಪ್ ಅವರ ನಡೆಗಳಿಗೆ ಭಾರತ ಕೂಡ ವಿರೋಧ ವ್ಯಕ್ತಪಡಿಸುತ್ತಿದೆ, ಪ್ರತಿಭಟನೆ ವ್ಯಕ್ತಪಡಿಸುತ್ತಿದೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ತಾವು ಹೇಳಿದಂಗೆ ಕೇಳುವುದಿಲ್ಲ ಅಂತ ಖಡಾಖಂಡಿತವಾಗಿ ಭಾರತ ಹೇಳ್ತಿದೆ. ಹೀಗಾಗಿ ಅಮೆರಿಕ ಭಾರತವನ್ನು ಓಲೈಸುವ ಕೆಲಸಕ್ಕೆ ಮುಂದಾಗಿದೆ. ಅಂದ್ರೆ ಈಗಾಗಲೇ ಬಹುತೇಕ ಅಮೆರಿಕ ವಿರೋಧಿ ಗ್ರೂಪ್ನಲ್ಲಿವೆ. ಚೈನಾ, ರಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ, ವೆನಿಜುವೆಲಾ ಮತ್ತಿತರ ರಾಷ್ಟ್ರಗಳು ಕೂಡ ಅಮೆರಿಕದ ವಿರುದ್ಧ ನಿಂತಿವೆ. ಅಮೆರಿಕದ
ದಬ್ಬಾಳಿಕೆಯ ವಿರುದ್ಧ ನಿಂತಿವೆ. ಭಾರತವನ್ನು ಹೇಗಾದರೂ ಮಾಡಿ ತನ್ನತ್ತ ಹೋರೈಸಬೇಕು, ತನ್ನತ್ತ ಸೆಳೆದುಕೊಳ್ಳಬೇಕು. ಅದೇ ರೀತಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಬೇಕು. ಈ ಮೂಲಕ ಅಮೆರಿಕದ ಸರಕುಗಳಿಗೆ ಭಾರತದಲ್ಲಿ ಮಾರುಕಟ್ಟೆ ಮಾಡಿಕೊಳ್ಬೇಕು ಅಂತ ಅಮೆರಿಕ ತದೇಕ ಚಿತ್ತದಿಂದ ಕಾಯ್ತಿದೆ. ಹೀಗಾಗಿ ಅಮೆರಿಕದ ರಾಯಭಾರಿ ಭಾರತವನ್ನು ಓಲೈಸಿಕೊಳ್ಳುವ ಮಾತನಾಡುತ್ತಿದ್ದಾರೆ. ಟ್ರಂಪ್ ಅವರ ಆಪ್ತ ಸರ್ಗಿಯೋ ಗೋರ್ ಅವರು ಭಾರತ ಮತ್ತು ಅಮೆರಿಕ ನಡುವೆ ಉತ್ತಮ ಸಂಬಂಧವಿದೆ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅಂತ ಹೊಗಳಿದ್ದಾರೆ. ಇದರ ನಡುವೆ ಎರಡು ದೇಶಗಳ ನಡುವೆ ಸ್ಥಗಿತಗೊಂಡಿರ್ತಕ್ಕಂಥ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗೆ ಚಾಲನೆ ನೀಡುವುದು, ಅದೇ ರೀತಿ ಈ ಒಪ್ಪಂದವನ್ನು ಫೈನಲ್ಗೊಳಿಸುವುದು, ಅದೇ ರೀತಿ ರಷ್ಯಾದಿಂದ ತೈಲ ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಕಡಿಮೆಗೊಳಿಸುವ ಒಂದು ಪ್ರಯತ್ನ, ಒಂದು ಒತ್ತಡ ಭಾರತ ಮೇಲೆ ಹೇರುವ ಒಂದು ಪ್ರಯತ್ನ ಅಮೆರಿಕ ಈಗ ಮೃದುವಾಗಿ ಮಾಡುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಮೊದಲನೇದಾಗಿ ರಷ್ಯಾದಿಂದ ತೈಲ ತರಿಸಿಕೊಳ್ಬೇಡಿ ಅಂತ ಅಮೆರಿಕ ಹೇಳಿತು, ಭಾರತ ಒಪ್ಪಲಿಲ್ಲ. ಅಮೆರಿಕದ ಮಾತನ್ನು ನಿರಾಕರಿಸಿತು ಕಡಾಖಂಡಿತವಾಗಿ. ಅದೇ ರೀತಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ತಾನು ಹೇಳಿದಂತೆ ಕೇಳಬೇಕಂತ ಪಟ್ಟು ಹಿಡಿತು ಭಾರತ. ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಫೋನೇ ಎತ್ತಲಿಲ್ಲ. ಇದರಿಂದಾಗಿ ಜಾಗತಿಕವಾಗಿ ಮುಖಭಂಗವನ್ನು ಅನುಭವಿಸಿದ್ದು ಡೊನಾಲ್ಡ್ ಟ್ರಂಪ್ ಅವರು. ಈ ಕಾರಣಕ್ಕಾಗಿ ಅಂದರೆ ಭಾರತ ಯಾವುದೇ ಕಾರಣಕ್ಕೂ ಬಗ್ಗುವುದಿಲ್ಲ, ಅದನ್ನು ಮೃದುವಾಗಿ ಓಲೈಕೆ ನೀತಿಯ ಮೂಲಕ ಭಾರತವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಆಪ್ತ ಹಾಗೂ ಭಾರತ ರಾಯಭಾರಿ ಸರ್ಗಿಯೋ ಗೋರ್ ಮೂಲಕ ಭಾರತಕ್ಕೆ ಬೆಣ್ಣೆ ಹಚ್ಚುವ ಕೆಲಸ ಮಾಡತೊಡಗಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಸ್ಥಗಿತಗೊಂಡಿರ್ತಕ್ಕಂಥ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗೆ ಚಾಲನೆ ಕೊಡುವುದು, ಅದೇ ರೀತಿ ರಷ್ಯಾದಿಂದ ನೀವು ತೈಲವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಅಂತ ಓಲೈಸುವುದು, ಹಾಗೆ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಅಮೆರಿಕದ ರಾಯಭಾರಿ ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ. ಅದು ಡೊನಾಲ್ಡ್ ಟ್ರಂಪ್ ಅವರ ಆಪ್ತ. ಅದೇ ರೀತಿ ಮುಂದಿನ ವರ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಈ ಮೂಲಕ ಹದಗೆಟ್ಟಿರುವ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಸರಿಗೆ ದಾರಿಗೆ ತರುವ ಪ್ರಯತ್ನ ಅಮೆರಿಕದ ಭಾರತ ರಾಯಭಾರಿ ಸರ್ಗಿಯೋ ಗೋರ್ ಅವರು ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಭಾರತ ಯಾವುದೇ ಕಾರಣಕ್ಕೂ ಅಮೆರಿಕದ ಬೆದರಿಕೆ, ನಿರ್ಬಂಧ ಮತ್ತು ತೆರಿಗೆ ಸಮರಕ್ಕೆ ಬಗ್ಗುವುದಿಲ್ಲ ಎಂಬ ಸಂದೇಶ ನೀಡಿದ್ದಂತೂ ಸ್ಪಷ್ಟ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.